ಸಂಕ್ರಾಂತಿ ಹಬ್ಬಕ್ಕೆ ಜಾಸ್ತಿ ಅವರೆಕಾಯಿ ತಗೊಂಡ್ ಬಂದಿದ್ರಾ? ಕೊಬ್ಬರಿನ ಜಾಸ್ತಿ ಕಟ್ ಮಾಡಿ ವೇಸ್ಟ್ ಮಾಡಿದೆ ಅಂತ ಮನೆಯಲ್ಲಿ ಬೈತಾ ಇದ್ದಾರಾ? ಮತ್ಯಾಕ್ ತಡ? ಬನ್ನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಒಂದು ಸೂಪರ್ ಆಗಿರೋ ಇತ್ಕದ ಅವರೆ ಬೇಳೆ ಮಿಕ್ಸ್ಚರ್ನ ಮಾಡೋಣ. ತುಂಬಾನೇ ಚೆನ್ನಾಗಿರುತ್ತೆ. ಮನೆಯಲ್ಲಿರೋ ಅಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರೋದು. ಮಕ್ಕಳಿಂದ ಮುದುಕರವರೆಗೂ ಕರುಮ್ ಕುರುಮ್ ಅಂತ ಇಷ್ಟಪಟ್ಟು ಇನ್ನೂ ಬೇಕು ಅಂತ ತಿಂತಾರೆ. ನೀವು ಎಲ್ಲರೂ ಖುಷಿಯಿಂದ ತಿಂತೀರಾ? ಟೀ ಟೈಮಿಗೆ ಸಂಜೆ ಟೈಮಿಗೆ ಒಂದು ಒಳ್ಳೆ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ ಮಕ್ಕಳು ಸ್ಕೂಲಿಂದ ಬರೋದ್ರೊಳಗೆ. ತುಂಬಾನೇ ಚೆನ್ನಾಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮಧ್ಯದಲ್ಲಿ ಒಂದಷ್ಟು ಟಿಪ್ಸ್ ಕೂಡ ಶೇರ್ ಮಾಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ಸಂಕ್ರಾಂತಿ ಹಬ್ಬಕ್ಕೆ ಜಾಸ್ತಿ ಅವರೆಕಾಯಿ ತೊಗೊಂಬಂದಿದ್ರಾ? ಕೊಬ್ಬರಿ ಜಾಸ್ತಿ ಕಟ್ ಮಾಡಿ ಇಟ್ಕೊಂಡು ವೇಸ್ಟಾಗಿ ಉಳ್ಕೊಂಡಿದ್ಯಾ? ಏನು ಮಾಡೋದು ಅಂತ ತಲೆ ಕೆಡಿಸ್ಕೊತಾ ಇದ್ದೀರಾ? ಯೋಚನೆ ಮಾಡಬೇಡಿ. ಇದನ್ನು ನೋಡಿ, ಈ ವಿಡಿಯೋನ ಎಂಡ್ ತನಕ ನೋಡಿ. ನಿಮಗೊಂದು ಉಪಯೋಗ ಆಗೋವಂಥ ಇದ್ಕದ ಬೇಳೆ ಅವರೆ ಬೇಳೆನ ಮಿಕ್ಸ್ಚರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಏನೇನು ಮಾಡಬೇಕು, ಯಾವ ಇಂಗ್ರೀಡಿಯೆಂಟ್ಸ್ನ ಮೊದಲು ತೊಗೊಳ್ಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಅವರೆಕಾಯಿನ ಸುಲಿದು ನೆನೆಸಿ ಅದನ್ನು ಇದ್ಕದ ಬೇಳೆ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ದಾದಮೇಲೆ ಈ ಥರ ಬಟ್ಟೆ ಮೇಲೆ ಡ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಗೆ ಹಾಕಿದ್ರೂ ಅದು ಪಟ್ ಪಟ್ ಅಂತ ಸಿಡಿಬಾರ್ದು, ಅದಕ್ಕೋಸ್ಕರ. ಇಲ್ಲಿ ಗೋಡಂಬಿ, ದ್ರಾಕ್ಷಿ ಸ್ವಲ್ಪ ತೊಗೊಂಡಿದ್ದೀನಿ, ಬಾದಾಮಿ ತೊಗೊಂಡಿದ್ದೀನಿ, ಕಡಲೆಕಾಯಿ ಬೀಜ, ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ, ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲು ಇವಾಗ ಫಸ್ಟು ಆಯಿಲ್ನ ಕಾಯೋದಕ್ಕೆ ಇಟ್ಕೊಳ್ಳೋಣ. ಆಮೇಲೆ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಏನೇನು ಹಾಕ್ಕೊಳ್ಳೋದು ಅಂತ. ಸೊ ಫಸ್ಟ್ ಇವಾಗ ಆಯಿಲ್ ಕಾಯಿಸೋದಕ್ಕೆ ಇಟ್ಕೊಳ್ತೀನಿ. ನಾನು ಒಂದು ಬಿಗ್ ಸೈಜಲ್ಲಿ ಬಾಣಲೆನ ತೊಗೊಂಡಿದ್ದೀನಿ. ಅದರಲ್ಲಾದರೆ ನಮಗೆ ಜಾಲಿಸಿ ನೀಟಾಗಿ ಎತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ತೋರಿಸ್ತೀನಿ ಇವಾಗ ಯಾವ ಥರ ಅಂತ. ಮೊದಲಿಗೆ ಇಲ್ಲೊಂದು ಕಣ್ಣಿನ ಬಟ್ಲು ಸ್ಟ್ರೈನರ್ ತೊಗೊಂಡಿದ್ದೀನಿ. ಅದಕ್ಕೆ ಟಿಶ್ಯೂ ಪೇಪರ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಟಿಶ್ಯೂ ಪೇಪರ್ ಹಾಕ್ಕೊಳ್ಳೋದ್ರಿಂದ, ಅದಕ್ಕೆ. ಆಮೇಲೆ ಈ ಥರದ್ದೊಂದು ದೊಡ್ಡ ಬಾಣಲೆ ತೊಗೊಂಡಿದ್ದೀನಿ. ಅದು ಜಾಲರಿನ ನಾವು ಈಗ ಜಾಲಿಸಿ ಎತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನನಗೆ ಅಂತ. ಬಾಣಲಿನ ಇಟ್ಕೊಂಡು ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಮಂದ ಉರಿ ಐ ಫ್ಲೇಮಲ್ಲೇ ಇಟ್ಕೊಂಡು ಫಸ್ಟು ಎಣ್ಣೆ ಕಾಯೋದು ತನಕ ಸ್ವಲ್ಪ ಐ ಫ್ಲೇಮಲ್ಲಿ ಇರಲಿ. ಆಮೇಲೆ ಇವಾಗ ಎಣ್ಣೆ ಕಾಯ್ದಿದೆಯಾ ಅಂತ ಒಂದೇ ಒಂದು ಕಾಳು ಹಾಕಿ ಚೆಕ್ ಮಾಡ್ಕೊಳ್ಳೋಣ. ಕಾಯ್ದಿದ್ರೆ ಅದು ಒಂದು ಸ್ವಲ್ಪ ಪಟಪಟ ಅಂತ ಸಿಡಿತಾ ಇರುತ್ತೆ, ಅದು ಮೇಲೆ ಬರುತ್ತೆ ಕಾಳು. ಇದ್ಕದ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದ್ಕದ ಬೇಳೆನ ಈ ಥರ ಬಟ್ಟೆ ಮೇಲೆ ಹಾಕಿ ಆಮೇಲೆ ಸ್ವಲ್ಪ ಡ್ರೈ ಮಾಡಿ ಎಣ್ಣೆನಲ್ಲಿ ಹಾಕ್ಕೊಳ್ಳೋದ್ರಿಂದ ಅದು ಪಟ್ ಪಟ್ ಅಂತ ಸಿಡಿಯೋದಿಲ್ಲ, ನೀಟಾಗಿರುತ್ತೆ. ಇಲ್ಲ ಅಂದರೆ ಮುಖಕ್ಕೆಲ್ಲ ಪಟ್ ಪಟ್ ಅಂತ ಸಿಡಿದು ಮುಖ ತುಂಬ ಗಾಯ ಮಾಡುತ್ತೆ. ಸೊ ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಫ್ಲೇಮ್ನ ಸ್ವಲ್ಪ ಹೈಲೇ ಇರಲಿ, ಅದು ಬೇಯೋದು ತನಕ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು. ಬೇಗ ಬೇಯ್ತು ಅಂತ ನಾವೇನಾದರೂ ಎತ್ತಿ ಇಟ್ಕೊಂಡ್ರೆ ಕಲ್ ತಾಂಡು ಕುಟ್ಕೊಂಡು ತಿನ್ನಬೇಕಾಗುತ್ತೆ. ಆ ರೇಂಜಿಗೆ ಚೆನ್ನಾಗಿ ಬೇಯೋದಿಲ್ಲ. ಟಕ್ ಟಕ್ ಕಟ್ 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 ಅಂತ ಇರುತ್ತೆ. ನೀಟಾಗಿ ನಿಧಾನವಾಗಿ ನೋಡಿಕೊಂಡು ಬೇಯಿಸಬೇಕು. ಸ್ವಲ್ಪ ಪೇಷನ್ಸಿಂದ. ಅವರೇ ಬೇಳೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನೋಡಿ. ಈ ಥರ ಕೈ ಆಡಿಸ್ತಾ ಇರಬೇಕು, ಬಿಡಬಾರ್ದು, ಸೀದೋಗ್ಬಿಡುತ್ತೆ. ಈ ಥರ ನೋಡ್ಕೋತಾ ಇರಬೇಕು. ನಮಗೆ ಬೆಂದಿದೆ ಅಂತ ಹೇಗೆ ಗೊತ್ತಾಗತ್ತೆ ಅಂದರೆ ಅದಕ್ಕೂ ಒಂದು ಟಿಪ್ ಇದೆ. ಈ ಬೇಳೆ ಬೆಂದಾದ್ಮೇಲೆ ಮೇಲ್ಗಡೆ ಎಣ್ಣೆಲಿ ತೇಲ್ತಾ ಇರುತ್ತೆ, ನೀವು ನೋಡ್ಬೋದು. ಇವಾಗ ತೋರಿಸ್ತೀನಿ ನೆಕ್ಸ್ಟು. ನೋಡಿ, ನೋಡ್ತಾ ಇರಿ ಇವಾಗ. ಬೇಳೆ ಇವಾಗ ನೋಡಿ ಈ ಥರ ಮೇಲ್ಗಡೆ ತೇಲುತ್ತೆ, ಆವಾಗ ನಮಗೆ ಪರ್ಫೆಕ್ಟಾಗಿ ಬೇಳೆ ಬೆಂದಿದೆ ಅಂತ ಅರ್ಥ. ಸೊ ಇಂಥ ಟೈಮಲ್ಲಿ ಬೇಳೆನ ಎತ್ಕೋಬೇಕು. ಅದಕ್ಕೆ ಮುಂಚೆ ಬೇಳೆ ಎತ್ತಿಟ್ರೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ, ತಿನ್ನೋದಕ್ಕೆ ಆಗಲ್ಲ. ಯಾಕಾದರೂ ಮಾಡಿದ್ವಿ ಮಿಕ್ಸ್ಚರ್ ಅನ್ನೋ ಥರ ಬೇಜಾರಾಗುತ್ತೆ. ಅದಕ್ಕೇ ಈ ಥರ ಮೇಲೆ ಬೇಳೆ ತೇಲೋ ತನಕನೂ ಸ್ವಲ್ಪ ಕಾಯಬೇಕು. ಕಾಯ್ದಿದ್ದಾದ್ಮೇಲೆ ಎಲ್ಲ ನೀಟಾಗಿ ಎತ್ಕೊಂಡು ಆ ಟಿಶ್ಯೂ ಪೇಪರ್ ಮೇಲೆ ಹಾಕೋದ್ರಿಂದ ಆಯಿಲ್ನೆಲ್ಲ ಅಬ್ಸರ್ವ್ ಮಾಡುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಕೈಗೆ ಅಂಟಂಟ್ ಥರ ಏನೂ ಅನಿಸಲ್ಲ. ಇದಾದಮೇಲೆ ಒಂದು ಬೌಲಷ್ಟು ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ಒಂದೊಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಕಡಲೆಬೀಜ ತೊಗೊಂಡಿದ್ದೀನಿ. ಕಡಲೆಬೀಜನೂ ಅಷ್ಟೇ, ಅದನ್ನು ನೋಡಿಕೊಂಡು ತುಂಬ ಉರಿನ ಐ ಫ್ಲೇಮ್ ಇಟ್ಕೊಬೇಡಿ, ಸ್ವಲ್ಪ ಲೋ ಫ್ಲೇಮಲ್ಲೇ ನಿಧಾನವಾಗಿ ಬೇಯಿಸ್ಕೊಳ್ಳಿ. ಈ ಥರ ಕಡಲೆಬೀಜ ನಿಧಾನವಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ತಿನ್ನುವಾಗ ಕಚ್ ಕಚ್ ಅಂತ ಸೌಂಡ್ ಬರ್ತಾ ಇರುತ್ತೆ, ಅದು ಇಷ್ಟ ಆಗೋದಿಲ್ಲ. ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಬೇಕು. ನೆಕ್ಸ್ಟ್ ಇಲ್ಲಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ, ಬೇಗ ಬೇಯುತ್ತೆ. ಕಮ್ಮಿ ಉರಿನಲ್ಲೇ ಬೇಯಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಸಾಕು, ಜಾಸ್ತಿ ಬೇಯಿಸೋದು ಬೇಡ ಗೋಡಂಬಿನ. ಗೋಲ್ಡನ್ ಬ್ರೌನ್ ಗೊತ್ತಾಗುತ್ತೆ ನಿಮಗೆ ಆಯಿಲ್ ಒಳಗಡೆ ಸ್ವಲ್ಪ ಡೀಪ್ ಫ್ರೈನ ಮಾಡ್ಕೊಳ್ತಾ ಇದ್ರೆ. ಇದೂ ಅಷ್ಟೇ, ನಾನು ಎಲ್ಲದೂ ಕರೆದು ಒಂದೇ ಸ್ಟ್ರೈನರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಣ್ಣಿನ ಬಟ್ಲೊಳಗೆ. ಅದು ಮತ್ತು ಟಿಶ್ಯೂ ಪೇಪರ್ನ ಹಾಕಿದ್ದೀನಲ್ವ, ಎಲ್ಲ ಆಯಿಲು ಅಬ್ಸರ್ವ್ ಆಗಲಿ ಅಂತ ಒಂದೇ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ನಿಧಾನವಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಬಂದು ಇವಾಗ ಬಾದಾಮಿ.
ಸೊ ಬಾದಾಮಿನೂ ಅಷ್ಟೇ ಸ್ವಲ್ಪ ಟೈಮ್ ತಗೊಳುತ್ತೆ. ಈ ಬಾದಾಮಿ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಸೇಮ್ ಕಲರ್ ಇರುತ್ತೆ. ಬೆಂದಿರುವಾಗ ಆ ಸಿಪ್ಪೆ ಓಪನ್ ಆಗುತ್ತೆ. ಓಪನ್ ಆಗಿ ಒಳಗಡೆ ಇರೋ ಬಿಳಿ ಲೇಯರ್ ಕಾಣಿಸ್ತಾ ಇರುತ್ತೆ. ಅವಾಗ ಅದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಗೊತ್ತಾಗತ್ತೆ ನಮಗೆ. ಆಮೇಲೆ ಒಂದ್ ಸ್ವಲ್ಪ ಊದ್ಕೊಂಡಂಗಾಗತ್ತೆ ಬಾದಾಮಿ ಬೆಂದಾದ್ಮೇಲೆ. ಸೊ ಆ ಥರ ಇದ್ದಾಗ ಅದು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅರ್ಥ. ನೀವು ನೋಡ್ಕೊಳ್ಳಿ. ಆಮೇಲೆ ಕೈ ಆಡ್ಸೋದನ್ನ ಮಾತ್ರ ನಿಲ್ಲಿಸ್ಬೇಡಿ. ಇದ್ರ ಸ್ಟವ್ ಮುಂದೆನೇ ನಿಂತ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಆ ಕಡೆ ಈ ಕಡೆ ಹೋಯ್ತು ಅಂದರೆ ಒಂದು ಇಂಗ್ರೀಡಿಯೆಂಟ್ ಸೀದೋದ್ರೂ ಇಡೀ ಮಿಕ್ಸ್ಚರ್ ಹಾಳಾಗೋಗುತ್ತೆ. ಸೊ ಅದಕ್ಕೋಸ್ಕರ ನಿಧಾನವಾಗಿ ಬೇಯಿಸ್ಕೊಳ್ತಾ ಹೋದರೆ ಚೆನ್ನಾಗಾಗತ್ತೆ. ಮಿಕ್ಸ್ಚರ್ ಮಾಡುವಾಗ ಈ ಥರ ಒಂದೊಂದೇ ಸೋಸ್ಕೊಂಡು ನಿಧಾನವಾಗಿ ಎತ್ಕೊಂಡ್ರೆ ಸಾಕು. ಉರಿನ ಕಮ್ಮಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ಕೊಬ್ಬರಿನ ಮಾತ್ರ ಹುಷಾರಾಗಿ ಬೇಗ ಸೀದೋಗುತ್ತೆ ಕೊಬ್ಬರಿ. ಈ ಥರ ಕೈ ಆಡಿಸ್ಕೊಂಡು ತೊಗೊಳ್ಳಿ. ಒಂದು 2 ಮಿನಿಟ್ಸ್ 3 ಮಿನಿಟ್ಸಲ್ಲಿ ಕೊಬ್ಬರಿ ಬೇಗ ಫ್ರೈ ಆಗೋಗ್ಬಿಡತ್ತೆ. ಅದು ಕಲರ್ ನೀವು ನೋಡ್ತಾ ಇರ್ಬೋದು. ಒಂಥರ ಗೋಲ್ಡನ್ ಬ್ರೌನ್ ಕಲರ್ ಬಂದ ತಕ್ಷಣನೇ ಎತ್ಬಿಡಿ. ಕೊಬ್ಬರಿ ಒಂದು ಏನಾದರೂ ಹಾಳಾಗೋದ್ರೆ ಇಡೀ ಮಿಕ್ಸ್ಚರ್ ಒಳಗೆ ಅದು ಕಹಿ, ಆಮೇಲೆ ಜಾಸ್ತಿ ಫ್ರೈ ಆದ್ರೂ ಕೊಬ್ಬರಿ ಕಹಿ ಬಂದ್ಬಿಡುತ್ತೆ. ಅವಾಗ ಚೆನ್ನಾಗಿ ಅನ್ಸಲ್ಲ ತಿನ್ನೋದಕ್ಕೆ. ಒಂಥರ ಅಯ್ಯೋ ಇದೇನು ಈ ಥರ ಆಗೋಯ್ತಲ್ಲ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಕೊಬ್ಬರಿನ ಸ್ವಲ್ಪ ನೋಡಿಕೊಂಡು ಈ ಥರ ಕೈ ಆಡಿಸ್ಕೊಂಡು ಬೇಗ ಒಂಚೂರು ಗೋಲ್ಡ್ ಬ್ರೌನ್ ಆದ ತಕ್ಷಣ ಎತ್ಕೊಂಬಿಡಿ. ಅವಾಗ ಚೆನ್ನಾಗಿರುತ್ತೆ. ಕೊಬ್ಬರಿ ಮಾತ್ರ ತುಂಬಾ ಟೇಸ್ಟಾಗಿರುತ್ತೆ ಬೆಂದಾದ್ಮೇಲೆ. ಆ ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿರುತ್ತೆ. ಇದಾದ್ಮೇಲೆ ನಾನು ಸ್ವಲ್ಪ ಉರಿಗಡಲೆನ ತೊಗೊಂಡೆ. ಉರಿಗಡಲೆನೂ ಅಷ್ಟೇ ಒಂದೇ ನಿಮಿಷ ಈ ಥರ ಜಾಲಿಸಿ ಎತ್ತಿದ್ರೆ ಆಯಿತು. ಅದನ್ನೇನು ಕರಿಯೋದು ಬೇಡ. ಸ್ವಲ್ಪ ಒಂದು 2 ಮಿನಿಟ್ಸಲ್ಲಿ ಇದಾಗೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್‌ನು ಕರೆದು ಫಸ್ಟು ಒಂದೇ ಇದರ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ. ಕೆಲವರು ಪೇಪರ್ ಅವಲಕ್ಕಿನೂ ಯೂಸ್ ಮಾಡ್ಬೋದು. ನಮ್ಮ ಮನೇಲಿ ಗಟ್ಟಿ ಅವಲಕ್ಕಿ ಇತ್ತು. ಹಾಗಾಗಿ ನಾನು ಗಟ್ಟಿ ಅವಲಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂಚೂರು ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಈ ಮಿಕ್ಸ್ಚರ್ ತಿನ್ನುವಾಗ ಅದೊಂಥರ ಜಿಗಿದಾಗ ಅಗಿತೀವಲ್ವಾ ಅಲ್ಲಿಗೆ ಅಂಟ್ಕೊಂಡಿರೋ ಥರ ಅನಿಸುತ್ತೆ. ಸೊ ಇಷ್ಟ ಆಗಲ್ಲ. ಆದರೂ ಒಂದೊಂಚೂರು ಚೆನ್ನಾಗಿರುತ್ತೆ. ಯಾಕೆಂದರೆ ಅದು ಮಧ್ಯದಲ್ಲಿ ಸ್ವೀಟ್ನೆಸ್ಸು, ಖಾರ, ಉಪ್ಪು ಖಾರ ಜೊತೆ ಒಂಚೂರು ಸ್ವೀಟ್ ಅಂತ ಬಂದಾಗ ಚೆನ್ನಾಗಿ ಅನಿಸುತ್ತೆ ಅಂತ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು ನಮ್ಮ ಮನೇಲಿ ತುಂಬ ಎಳೆದಿತ್ತು. ಬಲ್ತಿರೋದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸ್ವಲ್ಪ ಎಳೆ ಸೊಪ್ಪು ಹಂಗಾಗಿ ಬೇಗ ಫ್ರೈ ಆಗೋಯ್ತು. ಇದ್ರ ಜೊತೆಗೆ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಒಂಚೂರು ಫ್ರೈ ಮಾಡಿ ಎಣ್ಣೆ ಒಳಗೆ ಕರೆದಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಬೇಕಂದರೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಗೆ ತಿನ್ಬೋದು. ಇದೇನು ಸ್ಪೈಸಿ ಇರೋದಿಲ್ಲ. ಸೊ ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಇದೆಲ್ಲದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡಿ ಅದು ಒಂದೇ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇನ್ನೊಂದು ಪಾತ್ರೆನ ತೊಗೊಂಡು ಅದಕ್ಕೆ ಕರೆದಿರೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಖಾರನ ನಾನು ಮೇಲ್ಗಡೆ ಖಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಕಲರು ಇದನ್ನ ನಾನು ಸಪ್ರೇಟ್ ಮಾಡಿಸಿ ಇಟ್ಕೊಂಡಿರ್ತೀನಿ ಮನೆಯಲ್ಲೇ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಖಾರಕ್ಕೆ ಎಷ್ಟು ಬೇಕು. ಆಮೇಲೆ ಸಾಲ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಒಂಚೂರು ಇಂಗನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಂಗು ತುಂಬಾ ಒಳ್ಳೆಯದು ಹೆಲ್ತಿಗೆ. ಮತ್ತು ಮಕ್ಳಿಗೂ ತುಂಬ ಒಳ್ಳೆಯದು. ಬ್ರೈನ್ನ ಶಾರ್ಪ್ ಮಾಡುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಇದಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ತೋರಿಸ್ತೀನಿ ಏನು ಮಾಡಬೇಕು ಅಂತ. ಇದನ್ನು ಈ ಪಾತ್ರೆಯಲ್ಲೇ ಇಟ್ಟರೆ ಆ ಜಿಡ್ಡು ಆಯಿಲ್ ಕರೆದಿರ್ತೀವಲ್ವ ಕೈಯಲ್ಲಿ ಮುಟ್ಟೋದಕ್ಕೆ ಒಂಥರ ಏನೋ ಒಂಥರ ಅಂಟು ಥರ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ನೀಟಾಗಿ ಇದನ್ನು ಒಂದು ಪೇಪರ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಕ್ರಿಸ್ಪಿಯಾಗಿದೆ. ನಿಧಾನವಾಗಿ ಮಾಡೋದ್ರಿಂದ ಈ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಾಂದರೆ ಆಯಿಲು ಗಟ್ಟಿ ಥರ ಅಂಟು ಥರ ಆಗೋಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ನ್ಯೂಸ್ ಪೇಪರ್ನ ತೊಗೊಂಡಿದ್ದೀನಿ. ಅದ್ರ ಮೇಲ್ಗಡೆ 2 ಟಿಶ್ಯೂ ಪೇಪರ್ನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾಕೆ ಡೈರೆಕ್ಟಾಗಿ ಈ ಮಿಕ್ಸ್ಚರ್ನ ನ್ಯೂಸ್ ಪೇಪರ್ ಮೇಲೆ ಹಾಕ್ತಾ ಇಲ್ಲ ಹೇಳಿ. ನ್ಯೂಸ್ ಪೇಪರ್ ಪ್ರಿಂಟ್ ಮಾಡುವಾಗ ಆ ಲೆಟರ್ಸು ಮತ್ತು ಪಿಕ್ಚರ್ನೆಲ್ಲ ಪ್ರಿಂಟ್ ಮಾಡೋಕ್ಕೆ ಕೆಮಿಕಲ್ನ ಯೂಸ್ ಮಾಡಿರ್ತಾರೆ. ನಾವು ಯಾವುದೇ ರೀತಿಯ ಫುಡ್ನ ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡು ತಿನ್ನುವಾಗ ಪಾಯ್ಸನ್ನು ಆ ಫುಡ್ಡಿಗೆ ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೇಕು. ಹೊರಗಡೆ ಎಲ್ಲ ಬೋಂಡಾ ಬಜ್ಜಿ ಎಲ್ಲ ಕಟ್ಕೊಡ್ತಾರಲ್ಲ ಅದನ್ನೆಲ್ಲ ತೊಗೊಂಡು ಬಂದು ಜನ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ. ನಿಜವಾಗ್ಲೂ ಅದು ಡೇಂಜರು. ಕೆಲವ್ರಿಗೆಲ್ಲ ಹೇಳಿದ್ರೆ ಕೇಳಲ್ಲ. ಅಯ್ಯೋ ಅದೇನು ಮಹಾ ಏನೂ ಆಗಲ್ಲ ಅಂತಾರೆ. ಒಂದು ಬಲೂನ್ನ ಹೊಡೆದಾಕಕ್ಕೆ ಎಷ್ಟು ಒಂದು ಗುಂಡ್ಸೂಜಿ ಇದ್ದರೆ ಸಾಕಲ್ವಾ. ನಮ್ಮ ಲೈಫೂ ಅಷ್ಟೇ. ಸ್ವಲ್ಪನೇ ಪಾಯ್ಸನ್ನ ತಿಂತಾ ಬಂದರೆ ಅದು ಒಂದಲ್ಲ ಒಂದಿನ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಕೆಲವೊಂದು ಈ ಥರ ಟಿಪ್ಸ್ಗಳನ್ನ ಯೂಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಇವಾಗ ನಾನು ಇದ್ರ ಟಿಶ್ಯೂ ಪೇಪರ್ ಮೇಲೆ ಇದು ಮಿಕ್ಸ್ಚರ್ನ ಸ್ಪ್ರೆಡ್ ಮಾಡಿದೆ. ಒಂದು ಅರ್ಧ ಗಂಟೆ ಹೀಗೆ ಬಿಟ್ಬಿಟ್ಟಿದ್ದೆ. ತುಂಬಾ ಚೆನ್ನಾಗಿ ಡ್ರೈ ಆಗಿತ್ತು. ಅದು
ಎಲ್ಲ ಬಿಸಿ ಆರಿದ್ಮೇಲೆನೆ ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಾಗತ್ತೆ. ಆವಾಗ ನಿಮ್ಗೆ ಯಾವ ಕಂಟೈನರ್‌ಗೆ, ಬಾಕ್ಸಿಗೆ ನಿಮ್ಗೆ ಯಾವ ಇದಕ್ಕೆ ಬೇಕೋ ಅದಕ್ಕೆ ಹಾಕಿಟ್ಕೊಳ್ಬೋದು. ನೋಡಿ ಆಯಿಲೆಲ್ಲ ನೀಟಾಗಿ ಎಲ್ಲ ಅಬ್ಸರ್ವ್ ಆಗಿದೆ ಟಿಶ್ಯೂ ಪೇಪರಲ್ಲಿ. ಆಮೇಲೆ ನಾನೊಂದು ಬಾಕ್ಸಿಗೆ ತಗೊಂಡು ಟಿಶ್ಯೂ ಪೇಪರ್‌ನ ಕೆಳಗಡೆ ಹಾಕಿ ಇವಾಗ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಉಪ್ಪು, ಖಾರ ಮತ್ತೆ ಸ್ವೀಟ್‌ನೆಸ್ಸು ಎಲ್ಲದೂ ಇರೋದ್ರಿಂದ ಒಂದು ಒಳ್ಳೆ ಮಿಕ್ಸ್ಚರ್‌ನ ಇವತ್ತು ಮಾಡಿದ್ದೀನಿ ಸ್ನ್ಯಾಕ್ಸ್‌ನ ಅಂತ ಅನ್ನಿಸ್ತು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಸ್ಕೂಲಿಂದ ಬಂದಾಗ ಅವ್ರಿಗೆ ಹಾಲು ಕುಡಿಯುವಾಗ ಸಂಜೆ ಟೈಮಲ್ಲಿ ಇಲ್ಲ ನಾವು ಟೀ, ಕಾಫಿ ಕುಡಿಯುವಾಗ ಇದ್ರ ಜೊತೆ ಸ್ವಲ್ಪನೇ ತಿಂತಾ ಇದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಹೊರಗಡೆ ತಿಂದು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಈ ಥರದ್ದೆಲ್ಲ ಮಾಡ್ಕೊಂಡು ತಿಂದರೆ ತುಂಬಾನೇ ಒಳ್ಳೆಯದು. ನಾವೇ ಮಾಡಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ನು ಇರುತ್ತೆ. ಹೈಜೆನಿಕ್ ಆಗೂ ಇರುತ್ತಲ್ವಾ ಫ್ರೆಂಡ್ಸ್?